ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಣ್ಣೆ ಪ್ರಿಯರಿಗೆ ಮದ್ಯದಂಗಡಿ ಮಾಲೀಕರು ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ. ಮದ್ಯ ಕುಡಿದ್ರೆ ಮಾತ್ರವಲ್ಲ, ಅದರ ರೇಟ್ ಕೇಳಿದ್ರೂ ತಲೆ ತಿರುಗುವಂತಾಗಿದೆ. ಹೆಚ್ಚಿನ ಲಾಭದ ಆಸೆಗೆ ಬಿದ್ದ ಕೆಲ ಮದ್ಯದಂಗಡಿ ಮಾಲೀಕರು ಗ್ರಾಹಕರಿಂದ ಹಗಲು ದರೋಡೆಗೆ ಇಳಿದಿದ್ದಾರೆ. ಮದ್ಯದ ದರ ಪರಿಷ್ಕರಣೆ ಮಾಡಿ ಹೊಸ ದರ ಪಟ್ಟಿ ಜಾರಿಗೆ ಬಂದಿದ್ರು ವ್ಯಾಪಾರಿಗಳು ಮಾತ್ರ ಇನ್ನು ಹಳೆ ದರವನ್ನೇ ವಸೂಲಿ ಮಾಡುತ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಎಲ್ಲ ಬಟ ಬಯಲಾಗಿದೆ. ಎಣ್ಣೆ ಹೊಡೆದ್ರೆ ಮಾತ್ರವಲ್ಲ, ರೇಟ್ ಕೇಳಿದ್ರು ಹೊಡೆಯುತ್ತೆ ಕೇಕ್. ಹಣದಾಸೆಗೆ ಕೆಲ ಮದ್ಯದಂಗಡಿ ಮಾಲೀಕರಿಂದ ಹಗಲು ದರೋಡೆ. ಗ್ಯಾರಂಟಿ ನ್ಯೂಸ್ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬಟಾ ಬಯಲು. ರಾಜ್ಯದಲ್ಲಿ ಅತಿ ಹೆಚ್ಚು ಆದಾಯ ತರೋ ಇಲಾಖೆ ಅಬಕಾರಿ. ಇನ್ನಷ್ಟು ಆದಾಯದ ಆಸೆಯಲ್ಲಿರೋ ರಾಜ್ಯ ಇತ್ತೀಚೆಗೆ ಕೆಲ ಮದ್ಯದ ದರವನ್ನ ಭಾರೀ ಪ್ರಮಾಣದಲ್ಲಿ ಇಳಿಸಿತ್ತು. ಮೇ 11ರಿಂದ ರಾಜ್ಯದಲ್ಲಿ ನೂತನ ದರ ಅನ್ವಯವಾಗುತ್ತೆ ಅಂತಾನು ಅಬಕಾರಿ ಇಲಾಖೆ ತಿಳಿಸಿತ್ತು. ದುಬಾರಿ ದುನಿಯಾದಲ್ಲಿ ಸರ್ಕಾರ ಎಣ್ಣೆ ದರವನ್ನಾದ್ರೂ ಇಳಿಸಿದ್ದಲ್ಲ ಅಂತ ಖುಷಿಯಲ್ಲಿದ್ದವರಿಗೆ ಎಣ್ಣೆ ಅಂಗಡಿ ಮಾಲೀಕರು ಶಾಕ್ ಕೊಡ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಇದು ಬೆಳಕಿಗೆ ಬಂದಿದೆ. ಮೇ 11ರಂದು ರಾಜ್ಯ ಸರ್ಕಾರ ಮದ್ಯದ ದರ ಪರಿಷ್ಕರಣೆ ಮಾಡಿತ್ತು. ಹೊಸ ದರ ಪಟ್ಟಿ ಜಾರಿಗೆ ಬಂದ ಬಳಿಕ ಹಲವು ಬಿಯರ್ ಬ್ರ್ಯಾಂಡ್ಗಳ ಬೆಲೆಯಲ್ಲಿ ಭಾರೀ ಇಳಿಕೆ ಕಂಡು ಬಂದಿತ್ತು. ಆದ್ರೆ ದರ ಇಳಿಕೆ ಆದ್ರೂ ಕೆಲ ಮದ್ಯದಂಗಡಿಗಳಲ್ಲಿ ಮಾತ್ರ ಹಳೆಯ ದರವೇ ಮುಂದುವರೆದಿದೆ. ಗ್ಯಾರಂಟಿ ನ್ಯೂಸ್ ಈ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸಿದ್ರೆ ಅಲ್ಲೇನಾಗಿದೆ ಅನ್ನೋದನ್ನ ನೀವೇ ನೋಡಿ. ಟೂಬರ್ ಪ್ರೀಮಿಯಂ ಇದೆಷ್ಟಿದೆ? 120. ಅದೆಷ್ಟಿದೆ ಟೂಬರ್ ಪ್ರೀಮಿಯಂ ಪ್ರೈಸು? ಹೊಸ ರೇಟಾ? ಅದೇ ರೇಟೇನಾ? ಅದೇನೋ ಚೇಂಜ್ ಆಗಿದೆ ಅಂತಲ್ಲ, ಹೊಸ ರೇಟ್ ಏನಿಲ್ಲ. ಯಾವ ಪ್ರೀಮಿಯಂ ಇದೆಯಾ? ಎಷ್ಟಿದೆ ರೇಟು? 140. ಹೊಸ ರೇಟ್ ಆಗಿತ್ತು 110. ಕಿಂಗ್ ಫಿಶರ್ ಪ್ರೀಮಿಯಂ ಬಿಯರ್ ಬೆಲೆ 185 ರೂಪಾಯಿಯಿಂದ 110 ರೂಪಾಯಿಗೆ ಇಳಿಕೆಯಾಗಿದೆ. ಟುಬರ್ಗ್ ಬಿಯರ್ 190ರಿಂದ 145 ರೂಪಾಯಿಗೆ ಇಳಿದಿದೆ. ಪ್ರೀಮಿಯಂ ಮತ್ತು ಯುವ ಸ್ಟ್ರಾಂಗ್ ಬಿಯರ್ ದರದಲ್ಲೂ 30 ರೂಪಾಯಿಗೂ ಹೆಚ್ಚು ಕಡಿತವಾಗಿದೆ. ಹೀಗಿದ್ರೂ ಕೆಲ ಮದ್ಯದಂಗಡಿಗಳು ಹಣದಾಸೆಗೆ ಈ ರೀತಿ ಹಗಲು ದರೋಡೆ ಮಾಡ್ತಿರೋದು ಎಣ್ಣೆ ಪ್ರಿಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಕೆಲವು ಮದ್ಯದಂಗಡಿಗಳಲ್ಲಿ ಸ್ಟಾಕ್ ಇದ್ರೂ ನೋ ಸ್ಟಾಕ್ ಅಂತ ಕಾರಣ ಕೊಡ್ತಿರೋದು ಎಣ್ಣೆ ಪ್ರಿಯರ ಅಸಮಾಧಾನಕ್ಕೆ ಕಾರಣವಾಗ್ತಿದೆ. ಗ್ಯಾರಂಟಿ ಕೊಟ್ಟಿರೋ ಸರ್ಕಾರ ತನ್ನ ಬೊಕ್ಕಸ ತುಂಬಿಕೊಳ್ಳೋದಕ್ಕೆ ಎಣ್ಣೆ ದರವನ್ನೇನೋ ಕಡಿಮೆ ಮಾಡಿದೆ. ಇತ್ತ ಮದ್ಯದಂಗಡಿಗಳ ಮಾಲೀಕರು ಮಾತ್ರ ಸರ್ಕಾರದ ನಿಯಮಗಳನ್ನೇ ಗಾಳಿಗೆ ತೂರಿ ಹಗಲು ದರೋಡೆಗೆ ಇಳಿದಿದ್ದಾರೆ. ಇನ್ನಾದ್ರೂ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂತಹ ಮದ್ಯದಂಗಡಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.